ಅಖಿಲ, ಇವಾಗ ನಾವು ಊಟ ಹಾಕ್ತೀವೋ ಇಲ್ಲಮ್ಮ? ನಿಮ್ಮನ್ನೇನೋ ನಾನು ಬೆಳಗ್ಗೆಯಿಂದ ಉಪವಾಸ ಇಕ್ತಂಗೆ ದ್ಯಾವಮ್ಮನ ಮುಂದೆ ಹಂಗೆ ಕೇಳ್ತಾ ಇದ್ದೆ. ದ್ಯಾವಮ್ಮನ ಅನ್ಕೊಬೇಕು ನಮ್ಮ ಅಣ್ಣಕ ಊಟ ಹಾಕಿದ್ಲ ಇಲ್ಲ ಅಖಿಲಮ್ಮನು ಅಂತ. ಅಯ್ಯ, ರಾತ್ರಿಯಿಂದ ಅತ್ತೆ ಸೊಸೆ ಇಬ್ಬರು ಒಬ್ಬಟ್ಟು ಮಾಡೋ ಆರ್ಭಟ ಮಾಡ್ತಾ ಇದ್ದೀರಿ. ಬೆಳಗ್ಗೆ ಒಂದು ಒಬ್ಬಟ್ಟು ಕೊಟ್ಟಿಲ್ಲ, ಬೆಳಗ್ಗೆ ಉಪ್ಪಿಟ್ಟು ಒಂಚೂರು ಹಾಕ್ದೆ. ಇಲ್ಲ ಇಲ್ಲ ಆಯಿತು. ಸುಬ್ಬಮ್ಮನು ಎಲ್ಲ ತಟ್ಟಿಗೆ ಕಿಡ್ತಾವಳೆ, ಎತ್ಕೊಂಬತ್ತಾಳೆ. ಅಖಿಲಮ್ಮ, ಆಮೇಲೆ ಹೊಸ್ದಾಗಿ ಬಂದಿರೋದ ಕೆಲ್ಸಕ್ಕ? ನಮ್ಮ ತೋಟ ಪಕ್ಕದಾಗೆ ಇವ್ರು ಗೌಂಡ್ದು ತೋಟ ಐತೆ. ಇವ್ರು ಹೇಳಿದ್ರಂತೆ ಯಾರನ್ನ ಕೆಲಸ ತೋರ್ಬೇಕು ಮನೆಕ ಅಂತ. ಅದಕ್ಕೆ ಆಯಮ್ಮನೆ ಬಂದ್ಲು. ಗೌಂಡ್ ಹೇಳಿದ್ನಮ್ಮ ಅಂತನ್ಬಿಟ್ಟು. ಪಾಪ ಒಳ್ಳೆ ಹೇಳ್ದೇವಮ್ಮ. ಯಾರಾದ್ರೆ ಏನಂತೆ, ಎಷ್ಟು ಕೆಲಸ ಹೇಳಿದ್ರು ಮಕ್ಕ ಚಿಕ್ಕದಾಗಂತೂ ಮಾಡ್ಕೊಳಲ್ಲ, ಮಾಡ್ತಾ ಇರ್ತಾಳೆ. ಏನನ್ನ ಕೊಟ್ಟರೆ ತಿಂತಾಳೆ, ಇಲ್ಲ ಅಂದ್ರೆ ಇಲ್ಲ. ನಾನು ಸಾಯಂಕಾಲ ಮನೆಗೆ ಹೋಗೋಗ ಏನೋ ಸೊಸೆನೋ ಮಗನೋ ಈ ಅಮ್ಮನಂತೆ ಮೂವರೇ ಅಂತ ಇರೋದು. ಏನೋ ಒಂದಷ್ಟು ಕೊಡ್ತೀನಿ, ಬೇಡ ಅಂತಾಳೆ. ಅಲ್ಕೂನು ಬಲವಂತ ಮಾಡಿ ಕೊಡ್ತೀನಿ, ಎತ್ಕೊಂಡು ಹೋಗ್ತಾಳೆ. ಹೋಗ್ಲಿ ಬಿಡಮ್ಮ, ನಾವು ಸತ್ತಾಗ ನಮ್ಮ ಹಿಂದೆ ಬರೋದು ದಾನ ಧರ್ಮನಮ್ಮ, ಇನ್ನೇನು ಬರಲ್ಲ. ಯಾರೋ ತಿನ್ಲಿ ಬಿಡಮ್ಮ. ಅದಕ್ಕೆ ದೇವಮ್ಮ ನಾನು ಕೊಡ್ತೀನಿ, ಏನಾರ ತಿನ್ಕೊಂಡ್ಲಿ ಬಿಡು, ಪಾಪ ಕಷ್ಟ ಬಿದ್ದು ಕೆಲಸ ಮಾಡ್ತಾಳೆ. ಅರಿ ತಿನ್ರಿ ದೇವಮ್ಮ, ತಿನ್ರಿ. ಧನು, ವಿಜಯ್, ಕವಿತಾ, ಶೋಭಿತಾ, ಸವಿತಾ ತಿಂದ್ರಮ್ಮ. ಅಖಿಲಮ್ಮ, ಎಷ್ಟು ಅಡುಗೆ ಮಾಡಿದ್ಯಾ? ಚಿತ್ರಾನ್ನ ಎಲ್ಲಾನು? ಬೆಳಗ್ಗೆನೆ ಮಾಡಿಬಿಟ್ಟೆ, ತಣ್ಣಗಾಗೋಯ್ತೋ ಏನೋ. ರೋಷ್ಟು ಬಿಸಿ ಮಾಡಿದ್ನಿ ಇವಾಗ. ಎಲ್ಲ ನೀವು ತಿನ್ರಮ್ಮ ಅಂತಂದ್ರೆ ಶಂಕರನ್ ಬರಲಿ ಅಂತಂದೆ. ಅದಕ್ಕೆ ತಣ್ಣಗಾಗೋಯ್ತು ದೇವಮ್ಮ. ಹೆಂಗೋ ನೀನು ಮನೆ ಮಾಡಿದ್ದೆಲ್ಲ ಒಬ್ಬಟ್ಟು ಸರ್ ಒಳ್ಳೆ ಚೆನ್ನಾಗಿತ್ತು. ಇವಾಗ ಹೆಂಗೈತೋ ಏನೋ ಅನ್ಕೊಂಬೇಡ ದೇವಮ್ಮ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಂಗೆ ತಿನ್ನುವ. ಅಖಿಲಮ್ಮ, ನಿನ್ನ ಕೈಯಿಂದ ಒಂದಿಷ್ಟೇಷ್ಟು ಮುಂಚೆನೂ ಉಪ್ಪು ಒಂದು ಮೆಣಸಿನ್ಕಾಯಿ ಕೊಟ್ಟರು ಅಮೃತ ಇದ್ದಂಗೆ ಇರ್ತೈತೆ ಅಖಿಲಮ್ಮ. ಅದೆಲ್ಲ ಒಬ್ಬೊಬ್ರು ಕೈಗುಣ. ನಿನ್ನ ಕೈಯೊಳಗೆ ಊಟ ಚೆನ್ನಾಗಿರ್ತೈತೆ ಅಖಿಲಮ್ಮ. ನೀನು ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ. ಏನು ಹೇಳ್ತಾ ಇದೆಯಾ ದೇವಮ್ಮ? ನಿಜ ಅಖಿಲಮ್ಮ, ಒಬ್ಬೊಬ್ರು ಮಾಡಿರ್ತಾರೆ ಅಡುಗೆ ತಿನ್ನೋಕ್ಕೆ ಆಗಲ್ಲ, ಅದು ಅವ್ರವ್ರ ಕೈಗುಣ. ಹಂಗೆ ನಿಮ್ಮ ಕೈಗುಣನು ಚೆನ್ನಾಗೇ ಮಾಡಿರ್ತೀರ ಅಡುಗೆ. ಶೋಭಿತಾ, ಹಂಗಾದ್ರೆ ನಿಮ್ಮ ಮಾವನ್ಕಿನ್ನ ಕೋಪ ಕಮ್ಮಿ ಆಗಿಲ್ಲ ನಮ್ಮ? ಇಲ್ಲ ಬಾವ, ಕಮ್ಮಿನೇ ಆಗಿಲ್ಲ. ಅವ್ರನ್ನ ಕೇಳ್ರಿ, ಬೇಕಾದ್ರೆ ದಿನಕ್ಕೊಂದು 5-6 ಸತಿನ ನಿಮ್ಮನ್ನೆಲ್ಲ ನೆನ್ಸ್ಕೊತಾ ಇರ್ತಾರೆ. ಏಯ್ ವಿಜಯ್, ಶೋಭಿತಾ, ಭದ್ರಪ್ಪನ ಚೆನ್ನಾಗಿ ಆಡ್ಕೊಂತೀರ. ಹೋಗ್ರಿ ಎದುರುಗಡೆ ಆಡ್ಕೊಂಡು ಹೋಗ್ರಿ. ಅವಾಗ ಐತೆ ನಿಮ್ಮ ಇಬ್ಬರು ಗ್ರಾಚಾರನೇ ಬಿಡಿಸ್ಬಿಡ್ತಾನೆ ಭದ್ರಪ್ಪನು. ಆ ಅಪ್ಪನ ಇಲ್ಲ ಅಂತ ಎಲ್ಲನೂ ಹಿಂಗೆ ಆಡ್ಕೊಂಡು ನಗಿತಾ ಇದ್ದೀರಾ? ನೋಡಮ್ಮ, ಬಂದಾಗಿಂದ ಏನಕ್ಕಿಲ್ಲಮ್ಮ, ಎಲ್ಲರೂ ಹೇಳೋರೆ ಭದ್ರಪ್ಪನ ಬಗ್ಗೆ. ನಗಿತಾವ್ರೆ ಒಬ್ಬೊಬ್ರೆ ಮಾತಾಡ್ಕೊಂಡು. ನೋಡಂಗೆ ಏನ ಅಪ್ಪನ ಗೊತ್ತಾದ್ರೆ ನಮ್ಮನ್ನೆಲ್ಲ ಸುಮ್ಮನೆ ಬಿಡ್ತಾನ? ಏನ ಅಪ್ಪನ ಬಾಯಿ ಚಿಕ್ಕದಾಗ ಅದ, ಬಾಯಿ ಬೊಂಬಾಯಿ ಅಪ್ಪಂದು. ನೋಡ್ದ ಶೋಭಿತಾ, ನಿಮ್ಮ ಮಾವನ ಎಷ್ಟು ಅವ ಮೇಂಟೈನ್ ಮಾಡೋನೆ. ಅವಾಗತ್ತ ಯಾಕೆ ಹೇಳ್ತೀರ ಬಾವ? ಮನೆ ಹತ್ರ ಯಾರಾದ್ರೂ ಬಡ್ಡಿಗೆ ತಗೊಳಕ್ ಬರ್ತಾರಲ್ಲ, ಅವ್ರಿಗೊಂದು ರೂಲ್ಸು ರೆಗ್ಯುಲೇಷನ್ಸು 1 ಅವರ್ ಹೇಳ್ಬಿಟ್ಟು ಬಡ್ಡಿ ಕೊಡೋದು. ಆದ್ರೂ ಒಬ್ರು ಕೊಡಲ್ಲ ಬಾವ. ನೋಡೋ, ಎಲ್ಲರೂ ಎಷ್ಟು ಮಾತಾಡ್ತೀರಾ? ಅದನ್ನು ಮಾತಾಡ್ತಾನ? ಅವನೇನು ಮಾತಾಡಲ್ಲ, ಸೈಲೆಂಟಾಗಿರ್ತಾನೆ. ಆಂಟಿ ಹಂಗೇನಿಲ್ಲ ಆಂಟಿ, ನಾನು ಮಾತಾಡ್ತೀನಿ. ಶೋಭಿತಾ ಹೇಳ್ತಿರೋದಲ್ಲ ನಿಜನೇ. ಶೋಭಿತಾ ನೆನ್ನೆ ಮನೆಯಿಂದ ನೋಡ್ತಾವಳೆ. ನಾನು ಹುಟ್ಟಿದಾಗಿಂದ ನಮ್ಮ ಅಪ್ಪನ ಹತ್ರ ಹೇಗಿ ನನಗೂ ಸಾಕಾಗ್ಬಿಟ್ಟೈತೆ ಆಂಟಿ. ಅಯ್ಯೋ, ನಮ್ಮ ಅಪ್ಪನಿಗೆ ಒಂದು ಹೇಳಿದ್ರೆ 100 ಮಾತು ಮಾತಾಡ್ತಾನೆ. ನಾವು ಒಂದು ಮಾತು ಮಾತಾಡೋಸಲ್ಲೇ 150 ಮಾತು ಮಾತಾಡ್ತಾನೆ ನಮ್ಮ ಅಪ್ಪನು. ಹಂಗಾದ್ರೆ ನೀವು ಇಲ್ಲಿಗೆ ಬಂದಿರೋ ತಿಳಿದು ಭದ್ರಪ್ಪನ್ಗ? ಇಲ್ಲ ಅಖಿಲಮ್ಮ, ತಿಳಿದು ನಾವು ಬೆಂಗಳೂರಿಗೆ ಮನೆ ನೋಡಕ್ ಹೋಗಿದ್ದೀರಿ ಅಂತ ಅನ್ಕೊಂಡೇ ಇರ್ತಾರೆ. ಅತ್ತೆ ಕೇಳ್ಬಿಟ್ಟು ಬಂದೆ. ನಮ್ಮ ಮಾವನ್ ತಿಳಿದು ಗೊತ್ತಾದ್ರೆ ಇನ್ನೇನಿಲ್ಲ ಅಷ್ಟೇ. ಮಾತುಗಳ ಊಟಕ್ಕೆ ತಿನ್ನೋದೇ ಮರ್ತಾ ಇದ್ದೀರಿ. ಊಟ ಮಾಡ್ರಿ. ಯಾರ್ಕನ ಏನೊಂದು ಬೇಕಂದ್ರೆ ಕೇಳಿಸ್ಕೊಬೇಕು. ಮುಜುಗರ ಪಡ್ಕೊಡ್ದು ಊಟದ ವಿಷಯದಾಗ ಮಾತ್ರ ಹೊಟ್ಟೆ ತುಂಬ ಊಟ ಮಾಡಬೇಕು. ಅಖಿಲಮ್ಮ, ಬಬ್ಲೂನು ಜಾನು ನೋಡಿ ನಿದ್ದೆ ಮಾಡ್ತಾವ್ರೆ. ಊಟ ಗಿಟ್ಟ ಏನು ಬೇಡನ ಅವ್ರಗ? ಎದ್ದ ಮೇಲೆ ಊಟ ಮಾಡ್ಸೋಣ ಹೇಳಮ್ಮ. ನೀವು ತಿನ್ರಿ. ಇನ್ನೇನು ದೇವಮ್ಮ, ವ್ಯಾಪಾರ ಎಲ್ಲ ಚೆನ್ನಾಗೈತಾ? ಪರವಾಗಿಲ್ಲ ಅಖಿಲಮ್ಮ. ಎಲ್ಲಿ ನಮ್ಮ 3 ಹಬ್ಬ ಅವೇನೋ. ಯುಗಾದಿ ಮುಗಿದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಇನ್ನೇನು ಹೂವು ಕೇಳೋರೇ ಇರಲ್ಲ, ರೇಟು ಕಡಿಮೆನೆ. ಒಂದಷ್ಟಾಗಲೇ ಏನೋ ಚಿಲ್ಲರೆ ಬೆಳೆಗೆ ಇಕ್ಕೊಂಬರ್ತದೇವಮ್ಮ. ಆ ಶಾಮಂತಿಗೆ ಹೂವು ಅಷ್ಟು ತೆಗೆದ್ಬಿಟ್ಟು ಚಿಲ್ಲರೆ ಬೆಳೆಗೆ ಏನೋ ಇಕ್ಕಿರಿದೇವಮ್ಮ. ಶಾಮಂತಿಗೆ ಹೂವು ಚೆನ್ನಾಗವೆ ಅಖಿಲಮ್ಮ. ಶಾಮಂತಿಗೆ ಹೂವು ತೆಗಿಯಲ್ಲ. ರೋಜಾ ಗಿಡ ಅದ್ಯಾವ ಒಂದೊಂದು ಕುಳಿ ಗಿಡಗಳವೆ, ಅವೆಲ್ಲ ತೆಗೆದಾಕ್ಬಿಟ್ಟು ಅಲ್ಲೇನೋ ಚಿಲ್ಲರೆ ಬೆಳೆಗೆ ಇಕ್ಕೋಣ ಅಂತ ಅಖಿಲಮ್ಮ. ನೋಡು, ಇವಾಗ ಹಾಕಿದ್ರೆ ಒಂದಷ್ಟು ಅವರೆಕಾಯಿನ ಸಿಕ್ಕುವಲ್ಲ ದೇವಮ್ಮ? ಹ್ಞೂ ಹಾಕಿದ್ರೆ ಒಂದಷ್ಟು ಅವರೆಕಾಯಿನ ಸಿಕ್ಕುವ. ಮಾರ್ಕೊಂಬೋದಾಗಿತ್ತು. ಎಲ್ಲ ಇವು ಆ ಟೈಮಾಗ ಏನೋ ತಲೆ ಓಡಿಲ್ಲನೋ. ಸವಿತಾ ಬೇರೆ ಡೆಲಿವರಿ ಆಗಿತ್ತಲ್ಲ, ಅಲ್ಲಿ ಹೋಗ್ಬಿಟ್ನಲ್ಲ ನಾನು. ಆವಾಗ ಏನು ಮಾಡೋಕ್ಕಾಗಿಲ್ಲ. ಮುಂದಿನ ಸತಿ ನೋಡೋಣ ಹಾಕ್ಬೇಕು ಅಂತಿದ್ದೀರಿ. ಈ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅವೆಲ್ಲ ಹಾಕ್ರಮ್ಮ, ಚೆನ್ನಾಗಿ ಓಡ್ತವೆ. ಹ್ಞೂನಣ್ಣ, ನಮ್ಮ ಅಪ್ಪನು ಹಂಗೆ ಅಂದ. ರೋಜಾ ಗಿಡಗಳು ಒಂದಷ್ಟು ಕಿತ್ತಾಕ್ಬಿಟ್ಟು ಸೊಪ್ಪು ಅದೆಲ್ಲ ಹಾಕ್ಬೇಕು ಅಂತ. ಶೋಭಿತಾ, ಇವಾಗ ಪೊಲೀಸ್ ಟ್ರೈನಿಂಗು ಓದ್ತಾ ಇದೆಯಾ? ಹ್ಞೂ ಬಾವಾ, ಓದ್ತಾ ಇದ್ದೀನಿ. ಧನು, ಮನೆಯಲ್ಲಿ ನೋಡಿದ್ಯಾ? ವಿಜಯಣ್ಣ ನನ್ನ ಫ್ರೆಂಡು RR ನಗರದಲ್ಲಿ ಇದೆ ಅಂತ ಹೇಳ್ದ. ಅದೇ ಹೋಗಿ ಒಂದ್ಸತಿ ನಾನು ಶೋಭಿತಾ ನೋಡ್ಕೊಂಡು ಬರಬೇಕು. ನನಗೂ ಕೆಲಸಕ್ಕೂ ಹತ್ರ ಆಗ್ತೈತೆ. ಏರಿಯಾನು ಚೆನ್ನಾಗೈತೆ, ಅಲ್ಲಿಗೆ ಹೋಗ್ರಿ. ಇನ್ನೇನಕ್ಕಿಲ್ಲಮ್ಮ, ಬರೋಣ. ನಿಮ್ಮ ಟೈಮ್ ಆತೈತೆ, ನಾವು ಊರಿಗೆ ಹೋಗೋಷ್ಟಲ್ಲೇ ಬರೋಣ. ಇದೇನು ದೇವಮ್ಮ ಹಿಂಗೆ ಹೇಳ್ತಾ ಇದೆಯಾ? ಇಲ್ಲ, ಎಲ್ಲರೂ ಇವತ್ತಿದ್ದು ಬೆಳಗ್ಗೆನೇ ಊರಿಗೆ ಹೋಗಿರಂತೆ. ಏನು ಪರವಾಗಿಲ್ಲ. ಅಲ್ಲ, ನೀವು ಬಂದರೆ 2 ದಿವಸ ಇರ್ತೀರಂತ ನಾನು ಖುಷಿಯಾಗಿದ್ದರೆ ಊರಿಗೆ ಹೋಗ್ಬೇಕು ಅಂತ ಇದೆಯಾ? ಆವಾಗೇನೆ ಇಲ್ಲಮ್ಮ, ನಮ್ಮ ಅಪ್ಪನ ಪಾಪ ಊಟಕ್ಕೆ ಬಾರಿ ಆಗ್ಬಿಡ್ತದೆ, ಗೊತ್ತಲ್ಲ. ವಯಸ್ಸಾಗೈತೆ, ಈ ಚಳಿಗಾಲದಾಗ ಬೇರೆ ಹೊಟ್ಟೆ ಹಸು ಜಾಸ್ತಿ. ಏನು ಮಾಡೋದು? ಇನ್ನೊಂದ್ಕಿತ ಯಾವಾಗನ ಬರ್ತೀನಿ ಹೇಳಮ್ಮ. ಹೂವು ಕಡಿಮೆ ಬಿದ್ದಾಗ ನಮ್ಮ ಅಪ್ಪನೂ ಕರ್ಕೊಂಬಂದ 1-2 ದಿವಸ ಇರ್ತೀನಿ. ಏನು ಅನ್ಕೊಂಬೇಡ ಹಾಕಿಲ್ಲಮ್ಮ. ಸವಿತಾ, ಶೋಭಿತಾ, ನೀವೆಲ್ಲ ನಾಳೆ ಹೋಗಿರಂತ ಇಲ್ಲೇ ಇರ್ರಿ. ಏನಪ್ಪ ವಿಜಯ್,
ಬೆಳಗ್ಗೆನೇ ಹೋಗಿರಂತ ಇಲ್ಲೇ ಇದ್ಬಿಡಪ್ಪ. ಅಲ್ಲಮ್ಮ, ನೀವ್ಯಾರು ನನ್ನನ್ನು ಹೋಗು ಅನ್ನೋಕ್ಕೆ? ಇದು ನನ್ನ ಮನೆನಮ್ಮ. ನಾನು ಎಷ್ಟು ದಿವಸ ಬೇಕಾದರೂ ಇರ್ತೀನಿ. ಹ್ಞೂ ಆಯ್ತಪ್ಪ, ಇದು ನಿನ್ನ ಮನೆನೇ, ನಾನು ಅಲ್ಲ ಅಂತ ಹೇಳಿದ್ನಾ? ಬೆಳಗ್ಗೆ ಹೋಗಿರಂತೆ, ಸುಮ್ಮನೆ ಇರಪ್ಪ. ಇವಾಗ ದಾಮ್ನವರು ಹೋಗ್ತಾರೆ, ಇನ್ನು ಶೋಭಿತಾ ಇಲ್ಲಿರಂಗಿಲ್ಲ. ನನಗಿಂತ ಬೇಜಾರಾಗಿ ಗೊತ್ತೈತಪ್ಪ. ಬೆಳಗ್ಗೆನೇ ಹೋಗಿರಂತೆ. ಹ್ಞೂ ಸರಿನಮ್ಮ, ಆಯಿತು. ಅಖಿಲಮ್ಮ, ಅಜ್ಜಯ್ಯಪ್ಪನ ಬಂದು ನನ್ನ ಮನೆಗೆ ಗಲಾಟೆ ಮಾಡ್ತಾನೇನೋ ಅಂತ ನಂಗೆ ತಿಗ್ಲಾತೈತಮ್ಮೋ. ನಾನು ಅಲ್ಲೇ ಅವಳೆ ಅಂತ ಹೇಳ್ಬಿಟ್ನ್ಯಾ? ಇಲ್ಲೇ ಇದ್ಲು, ನಿಮ್ಮ ಅಮ್ಮನ ಬಂದು ಕರ್ಕೊಂಡು ಹೋದ್ಲು ಅಂತ ಹೇಳ್ಬಿಡು ಅಮ್ಮ. ನೀನೇನು ದಿಗ್ಬಿಡ್ಬೇಡ. ಕವಿತಾ ಇಲ್ಲೇ ಇದ್ಲು, ಅಖಿಲಮ್ಮನ ಬಂದಿದ್ಲು ಅಂತ ಹೇಳು. ಅವನೇನು ಮಾತಾಡ್ತಾನೆ ನೋಡೋಣ. ತಿರ್ಗಿ ಇಲ್ಲಿಗೆ ಬಂದು ಕಳಿಸು ಅಂತಂದ್ರೆ ಏನು ಮಾಡೋದು? ಅವಳು ಹೋಗಲ್ಲ ಅಂತ ಹೇಳಲ್ಲ ಅಖಿಲಮ್ಮ. ಅವನು ಇಲ್ಲಿಗೆ ಬರಲಿ, ಅದ್ರ ಕತೆ ಬೇರೆ. ನಾನು ಮಾತಾಡ್ತೀನಿ ಬಿಡುತ್ತೇವಮ್ಮ. ಅವಳು ಬಲವಂತವಾಗಂತೂ ಕಳಿಸಲ್ಲ ನಾನು. ಈ ಟೈಮಾಗ ಅವಳ ಮನ್ಸಿಗೆ ಬೇಜಾರಾಗೋದು ಬೇಡ, ನನಗೂ ಇಷ್ಟ ಇಲ್ಲ. ಇಲ್ಲೇ ಇರಲಿ ಕವಿತಾ, ಆಮೇಲೆ ನೋಡೋಣ, ಬರಲಿ ಅವನು. ಅವರಿಬ್ಬರಿಗೂ ಇವಾಗ ಏನ್ದೇವಮ್ಮ ತಲೆ ಕೆಟ್ಟೋಗಿರ್ತೈತೆ. ಮನೆಗೆ ಯಾರೂ ಇಲ್ಲ. ಹುಚ್ಚರಾಡ್ದಂಗೆ ಆಡ್ತಾ ಇರ್ತಾರೆ ಇಬ್ರು. ಬೇಕಾಗಿತ್ತ ಇದೆಲ್ಲನೂ? ತಗ್ಗಿ ಬಗ್ಗೆ ಇರ್ಕೂಡ್ತಾ? ಏನೋ ಇರೋದ್ರಾಗ ಒತ್ತಾಕೊಂಡು ಹೋಗೋಣಪ್ಪ, ಏನಕ್ಕಪ್ಪ ಬೇಕು ಅನ್ನೋ ಇದೇ ಇಲ್ಲ ದೇವಮ್ಮ. ಅಜಯ್ಗೂ ಸಂಜಯ್ಗೆ ಅದು ಬೇಕು ಇದು ಬೇಕು ಮಾಡ್ಕೊಳ್ಳಿ ಬಿಡು. ಇವಾಗ ಎಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ, ಅದೇನು ಮಾಡ್ತಾರೋ ಮಾಡಲಿ. ಅಣ್ಣ, ಅವ್ರಿಗೆಲ್ಲ ಏನೋ ಹುಡುಗಾಟಣ್ಣ. ಹುಡುಗಾಟ ಆವತ್ತು ನಿಂಕ ಹುಡುಗಾಟ ಇನ್ಯಾವಾಗಮ್ಮ ಜವಾಬ್ದಾರಿ ಬರೋದು? ಹ್ಞೂ ಬತ್ತೈತೆ ನಿಮ್ಮ ಮಕ್ಳಿಗೆ ಜವಾಬ್ದಾರಿ. ಏನಮ್ಮ ಅಖಿಲಮ್ಮ, ಶಂಕರಪ್ಪ, ಹೆಂಗಿದ್ದೀರಿ? ಚೆನ್ನಾಗಿದ್ದೀರೇನಪ್ಪ? ಓ ರಾಮಣ್ಣ, ಏನಣ್ಣ ಇಷ್ಟು ವರ್ಷಗಳ ಮೇಲೆ ನಾವು ಜ್ಞಾಪಕ ಬಂದ್ರಾ? ಹೆಂಗಿದ್ದೀರಣ್ಣ, ಚೆನ್ನಾಗಿದ್ದೀರಾ? ಓ ಅಣ್ಣ, ಎಷ್ಟು ವರ್ಷಗಳಾಗೋಯ್ತಣ್ಣ ನಿಮ್ಮನ್ನು ನೋಡಿ. 25-26 ವರ್ಷ ಆಗೋಯ್ತು. ಇದಕ್ಕಿದ್ದಂಗೆ ಏನಣ್ಣ ಈ ಕಡೆ ಬಂದ್ಬಿಟ್ಟಿದ್ದೀರಿ? ಅಖಿಲ, ಚೇರಕ್ಕೂ ರಾಮಣ್ಣಂಕ. ರಾಮಣ್ಣ, ಯಾರಣ್ಣ ಹೇಳಿದ್ದು ನಾವು ಇಲ್ಲಿದ್ದೀವಿ ಅಂತ? ಯಾಕಪ್ಪ ಶಂಕರಪ್ಪ, ಬೇಜಾರಾಯ್ತಾ ನಾನು ಬಂದಿದ್ದಕ್ಕೆ? ಯಾರೋ ಹೇಳಿದ್ರು, ಅದಕ್ಕೆ ಇಲ್ಲಿ ಗಂಟ ಬನ್ನಪ್ಪ. ಅಲ್ಲಣ್ಣ, ಇಷ್ಟು ದಿವಸದಿಂದ ಬಂದಿಲ್ಲಲ್ಲ ನಮ್ಮ ಮನೆಗ. ಅದಕ್ಕೆ ಏನು ವಿಷಯ ಅಂತ ನಮಗೆ ಭಯ ಅಣ್ಣ. ಏನು ಭಯ ಪಡಬೇಡಮ್ಮ ಅಖಿಲಮ್ಮ, ಏನು ಭಯ ಪಡಬೇಡ. ನೀನು ಆರಾಮಾಗಿರು. ಯಾಕೆ ಭಯ ಪಡ್ತೀಯಾ? ನಾನೇನಾದರೂ ನಿಮ್ಗೆ ಯಾವತ್ತಾದ್ರೂ ತೊಂದರೆ ಮಾಡಿದ್ದೀನಮ್ಮ? ಅಯ್ಯೋ ಹಂಗೇನಿಲ್ಲಣ್ಣ, ಯಾಕೆ ತೊಂದರೆ ಮಾಡ್ತೀರಾ ನೀವು ನಮಗೆ ಪಾಪ? ಮತ್ತೆ ಇನ್ಯಾಕಮ್ಮ ಭಯ ಪಡ್ತೀಯಾ? ಏನಪ್ಪ ಶಂಕರಪ್ಪ, ಬಿಸ್ನೆಸ್ ಎಲ್ಲ ಹೆಂಗೆ ನಡೀತಾಯ್ತಪ್ಪ? ಚೆನ್ನಾಗಿ ನಡೀತಾಯ್ತಾ? ಮಕ್ಕಳೆಲ್ಲ ಚೆನ್ನಾಗವ್ರಾ? ಹ್ಞೂನಣ್ಣ, ಚೆನ್ನಾಗಿ ನಡೀತೈತೆ, ಏನು ತೊಂದರೆ ಇಲ್ಲ. ಆವತ್ತಿನ ಹೆಂಗೆ ನಡೀತಾಯ್ತೋ ಇವತ್ತು ಹಂಗೆ ನಡೀತೈತೆ. ಮಕ್ಕಳಿಗೆಲ್ಲ ಮದುವೆಗಳಾಯ್ತೇನಪ್ಪ? ಹ್ಞೂನಣ್ಣ, ದೊಡ್ಡ ಹುಡುಗನಿಗೂ 2ನೇ ಹುಡುಗನಿಗೂ ಮದುವೆಗಳಾಯ್ತು. ದೊಡ್ಡಪ್ಪನ್ಗ ಒಂದು ಹೆಣ್ಣು ಮಗುವ, ಇನ್ನು 3ನೇ ಹುಡುಗನಿಗೆ ಮದುವೆ ಮಾಡಿಲ್ಲಣ್ಣ. ನಿಮ್ಗೆ ಇಬ್ಬರೇ ಅಲ್ಲೇನಪ್ಪ ಗಂಡು ಮಕ್ಕಳು? ಇಬ್ಬರು ಗಂಡು ಮಕ್ಕಳು, ಒಂದು ಹೆಣ್ಮಗು ತಾನೆ? ಇನ್ನೊಬ್ಬ ಮಗನ ಯಾರು? ನನ್ನ ದೊಡ್ಡ ಮಗನು ವಿಜಯ್. ಅಣ್ಣ, ಏನೋ ಅಪರೂಪಕ್ಕೆ ಬಂದಿದ್ದೀರಾ ಎಷ್ಟೋ ವರ್ಷಗಳಾದ್ಮೇಲೆ? ಕೈ ತೊಳ್ಕೊಂಡು ನಡೀರಣ್ಣ, ಊಟ ಒಂಚೂರು ಮಾಡಿರಿ. ಬೇಡಮ್ಮ ಅಖಿಲಮ್ಮ, ನಮ್ಮ ಊಟ ಏನು ಬೇಡ. ನಾನು ಏನಕ್ಕೂ ಬಂದಿರೋದು, ಊಟಕ್ಕತ್ತೆ ಬಿಡಮ್ಮ. ನಾನು ಬರೋವಾಗ ಊಟ ಮಾಡ್ಕೊಂಬಂದೆ. ಕಾರು ಆ ರೋಡಾಗಿ ನಿಲ್ಸಿದ್ದೀನಿ, ಏನು ತೊಂದರೆ ಇಲ್ಲೇನಪ್ಪ ಶಂಕರಪ್ಪ? ಇಲ್ಲ ಏನು ತೊಂದರೆ ಇಲ್ಲ. ಇದೆಲ್ಲ ನಮ್ಮ ತೋಟನೇ, ಏನು ತೊಂದರೆ ಇಲ್ಲ, ಯಾರೇನು ಮುಟ್ಟಲ್ಲ. ಅಲ್ಲಪ್ಪ, ಬೆಂಗಳೂರಿಗೆ ಅಷ್ಟೊಂದು ಪ್ರಾಪರ್ಟಿ ಎಲ್ಲ ಬಿಟ್ಬಿಟ್ಟು ಈ ಹಳ್ಳಿನಾಗ ಬಂದಿದ್ದೀಯಲ್ಲಪ್ಪ ಶಂಕರಪ್ಪ, ಯಾಕಪ್ಪ? ವಯಸ್ಸಾದ ಕಾಲದಾಗ ಒಂದಷ್ಟು ಸಿಟಿಯಿಂದ ದೂರ ಇರೋಣ ಅಂತಣ್ಣ, ಅದಕ್ಕೆ ಇಲ್ಲಿಗೆ ಬಂದರೆ. ಹೌದು, ನಿಮ್ಗೆ ಯಾರಣ್ಣ ಹೇಳಿದ್ದು ನಾವು ಇಲ್ಲಿದ್ದೀವಿ ಅಂತ? ಯಾರೋ ಹೇಳಿದ್ರು ಬಿಡಪ್ಪ ಶಂಕರಪ್ಪ. ಯಾಕಪ್ಪ ಅಷ್ಟೊಂದು ಭಯ ಬೀಳ್ತಾ ಇದ್ದೀರಾ ಇಬ್ರು? ಗಂಡ ಹೆಂಡ್ತಿ ನಾನೇನೋ ಮಾಡಕ್ಕೆ ಬಂದಿದ್ದೀನಿ ಅನ್ಕೊಬೇಕು ಇಲ್ಲಿರೋರೆಲ್ಲರೂ. ನೀವೇನು ಭಯ ಪಡಬೇಡ್ರಿ. ಹಂಗಂತಲ್ಲಣ್ಣ, ನಾವು ಇಲ್ಲಿಗೆ ಶಿಫ್ಟ್ ಆಗಿರೋದು ಯಾರಿಗೂ ಗೊತ್ತಿರಲಿಲ್ಲ, ಅದಕ್ಕೆ ಯಾರು ಹೇಳಿದ್ರು ಅಂತ ಕೇಳಿದ್ನ ಅಷ್ಟೇ. ನಮಗೆ ಬೇಕಾಗಿರೋ ವಸ್ತು ನಿಮ್ಮ ಹತ್ರ ಇರುವಾಗ ನೀವೆಲ್ಲಿದ್ರೂ ಹುಡ್ಕೊಂಬರಬೇಕಲ್ಲನಪ್ಪ ಶಂಕರಪ್ಪ? ಯಾರು ಇದ್ರಾಗ ನಿಮ್ಮ ದೊಡ್ಡ ಮಗನು? ನಾನೇ, ಅಖಿಲಮ್ಮ ಶಂಕರಪ್ಪನ ದೊಡ್ಡ ಮಗ. ಓ, ನಿನ್ನ ಹೆಸರು ವಿಜಯಾ? ಹೌದು, ನನ್ನ ಹೆಸರು ವಿಜಯ್. ನಾನು ಯಾರು ಗೊತ್ತಾಯ್ತೇನಪ್ಪ ವಿಜಯ್? ನಿನ್ನ ಹೆಸರು ವಿಜಯ್ ಅಲ್ಲ, ನಾವು ಇಟ್ಟಿದ್ದು ಅಕ್ಷಯ್ ಅಂತ. ಅಣ್ಣ, ನೀವು ಬಂದಿರೋ ವಿಷಯ ಹೇಳಿ ಅಣ್ಣ. ನೀವೇನೋ ಮಾತಾಡೋದು ಬೇಕಾಗಿಲ್ಲ, ನೀವೇನು ಬಂದಿದ್ದು ಹೇಳಿ. ಅಯ್ಯೋ ಅಖಿಲಮ್ಮ, ಯಾಕಮ್ಮ ಅಷ್ಟೊಂದು ಭಯ ಬೀಳ್ತೀಯಾ? ನಾನು ಏನು ಹೇಳ್ದೆ ಅಂತ ನೀನು ಭಯ ಪಡ್ತಾ ಇರೋದು? ಅಮ್ಮ ಸುಮ್ಮನೆ ಇರಮ್ಮ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹೇಳಿ, ನೀವ್ಯಾರು, ಏನಕ್ಕೆ ಬಂದಿರೋದು ಇಲ್ಲಿಗೆ ನೀವು? ಓ ಸಮಾಧಾನನಪ್ಪ ವಿಜಯ್, ಸಮಾಧಾನ. ನಾನಾ ನಿಮ್ಮ ದೊಡ್ಡಪ್ಪ, ನಿಮ್ಮ ಅಪ್ಪ ಇದ್ನಲ್ಲ ಅವ್ರ ಅಣ್ಣ. ನಾನು ಯಾರು ಅಂತ? ನಿಮ್ಮ ದೊಡ್ಡಪ್ಪನಪ್ಪ. ಇಷ್ಟು ದಿವಸದಿಂದ ಇಲ್ಲದೆ ಇರೋದು, ಇವಾಗ ಯಾಕೆ ಬಂದಿದ್ದೀರಾ ಇದ್ದಕ್ಕಿದ್ದಂಗೆ ಇಲ್ಲಿಗೆ? ಯಾಕೆ ಬಂದಿದ್ದೀರಾ ಅಂತಂದ್ರೆ? ಅದೇ ಯಾಕೆ ಬಂದಿದ್ದೀರಾ? ಇಷ್ಟು ದಿನ ಇಲ್ದಿದ್ದು ಇವಾಗ ಯಾಕೆ ಬಂದಿದ್ದೀರಾ ಇಲ್ಲಿಗೆ?